ದಾವಣಗೆರೆ ನಗರದ ಶ್ರೀಮತಿ ಸರ್ವಮಂಗಳಮ್ಮ ಮಾಗನೂರು ಬಸಪ್ಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ನಿವೃತ್ತಿ ಇಂಜಿನಿಯರ್ ಸಿಬಿ ವೀರಣ್ಣ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಎಸ್ ನಂದಿಹಳ್ಳಿ ಆಡಳಿತ ಅಧಿಕಾರಿ ಡಿಇಎ ವಿದ್ಯಾಸಂಸ್ಥೆ ದಾವಣಗೆರೆ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೆಬಿ ಪಂಚಾಕ್ಷರಪ್ಪ, ಮುಖ್ಯ ಉಪಾಧ್ಯಾಯರು ಎಸ್ಎಸ್ಎಂಬಿ ಪ್ರೌಢಶಾಲೆ ಜಿಎಸ್ ಉಜ್ಜಿನಪ್ಪ, ಮುಖ್ಯ ಉಪಾಧ್ಯಾಯರು ಎಸ್ಎಸ್ಎಂಬಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀಮತಿ ಸಲ್ಮಾ ಬಾನು, ಮುಖ್ಯ ಶಿಕ್ಷಕಿ ಆಂಗ್ಲ ಮಾಧ್ಯಮ ಎಸ್ಎಸ್ಎಂಬಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಸಹ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಕೆ ಜಗದೀಶ್ ಅವರು ನೆರವೇರಿಸಿದರು. ಬಿ ದಾಸಪ್ಪ ಅವರು ಉಪನ್ಯಾಸ ನೀಡಿದರು. ವಂದನಾರ್ಪಣೆ ಶ್ರೀಮತಿ ಮಂಜಮ್ಮ ಅವರು ನೆರವೇರಿಸಿದರು. ಪ್ರಾರ್ಥನೆಯನ್ನು ಶ್ರೀಮತಿ ಮಾಲಾ ಅವರು ನೆರವೇರಿಸಿದರು. ಶಿಕ್ಷಕ ವೃಂದದವರಾದ ಸಿಎಂ ಸುರೇಶ್, ಎಸ್ ಶೇಖರ್, ಸುನಂದಮ್ಮ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಮಾಧ್ಯಮದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದೇಶಭಕ್ತಿ ಮತ್ತು ರಾಷ್ಟ್ರ ಪ್ರೇಮದ ವಾತಾವರಣದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸಿದರು. ವರದಿ ವಾರ್ತಾ ಮಾಧ್ಯಮ ದಾವಣಗೆರೆ. ನಾನು ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಈಗ ನಾನು ಬರುವಾಗ ಈ ಖುಷಿ ನೋಡಿ ಎಲ್ಲ ಕಡೆಗೂ ಈ ಸ್ವಾತಂತ್ರ್ಯ ದಿವಸ ಎಷ್ಟು ಅದ್ದೂರಿಯಾಗಿ ಅದ್ಭುತವಾಗಿ ಈ ಮಕ್ಕಳಿಗೆ ಎಷ್ಟು ಖುಷಿಯಾಗುತ್ತೆ ಆಚರಣೆ ಮಾಡ್ತಾ ಇದ್ದಾರೆ. ಪಥಸಂಚಲನದ ಮೂಲಕ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ನಮ್ಮ ದೇಶದ ರಾಷ್ಟ್ರಧ್ವಜರು ಹಾಗೂ ಇಂದಿನ ಒಂದು ಕಾರ್ಯಕ್ರಮವನ್ನು ಧ್ವಜಾರೋಹಣವನ್ನು ನಡೆಸಿಕೊಟ್ಟಂತಹ ಅತಿಥಿ ಗಣ್ಯ ಮಹೋದಯರಿಗೆ ನೀವು ಗೌರವವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ದೇಶದ ಸ್ವಾತಂತ್ರ್ಯ